ನಮ್ಮ ಬೆಂಗಳೂರು ಇತ್ತೀಚೆಗೆ ಉಡ್ತಾ ಬೆಂಗಳೂರು ಆಗ್ತಾ ಇದೆ ಅನ್ನೋ ಪ್ರಶ್ನೆ ಪದೇ ಪದೇ ಕಾಡೋದಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲೊಬ್ಬ ಗಾಂಜಾ ಸೇವನೆ ಮಾಡಿದಂತಹ ವ್ಯಕ್ತಿ ಇಂಥದೊಂದು ಅನುಮಾನ ಮೂಡೋದಕ್ಕೆ ಕಾರಣ ಆಗಿದ್ದಾನೆ. ಕಾರಣ ಗಾಂಜಾ ಸೇವನೆ ಮಾಡಿದ್ದು ಅಲ್ಲದೆ ಸಿಕ್ಕವರ ಜೊತೆಗೆ ಕಿರಿಕನ್ನು ತೆಗೆದ ನಂತರ ಸಾರ್ವಜನಿಕರಿಂದ ಥಳಿತಕ್ಕೆ ಒಳಗಾಗಿ ಆಸ್ಪತ್ರೆ ಸೇರಿದ ಮೇಲೂ ಕೂಡ ತನ್ನ ಕೆಟ್ಟ ಚಟವನ್ನ ಆಸ್ಪತ್ರೆ ಸಿಬ್ಬಂದಿಗಳ ಜೊತೆಗೆ ಮಾಡಿದ. ಯಾರಾತ, ಆತನ ಕತೆ ಏನು ಅನ್ನೋದು ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಗಾಂಜಾ ಮತ್ತಿನಲ್ಲಿ ಯುವಕನ ರಂಪಾಟ, ಸಿಕ್ಕವರ ಮೇಲೆ ದಾಳಿ, ಅವಾಂತರ. ಯುವಕನ ಪುಂಡಾಟಕ್ಕೆ ಬೇಸತ್ತು ಥಳಿಸಿದ ಸಾರ್ವಜನಿಕರು, ವೈದ್ಯರು, ಸಿಬ್ಬಂದಿಗೂ ಕತ್ತರಿಯಿಂದ ಹಲ್ಲೆ. ಹೀಗೆ ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾ ಇರುವ ಯುವಕ, ಇನ್ನೊಂದ್ ಕಡೆ ಕತ್ತರಿಯಿಂದ ವೈದ್ಯರ ಮೇಲೆ ಹಲ್ಲೆ ಮಾಡ್ತಾ ಇರುವ ದೃಶ್ಯ, ರಸ್ತೆಯಲ್ಲಿ ಮೈ ಮೇಲೆ ದೆವ್ವ ಬಂದಂತೆ ಆಡ್ತಾ ಇರುವ ಪುಂಡ, ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ದಾಸನಪುರದಲ್ಲಿ. ನಿನ್ನೆ ಗಾಂಜಾ ಮತ್ತಲ್ಲಿ ಯುವಕ ರಸ್ತೆಯಲ್ಲಿ ಓಡಾಡೋ ವಾಹನಗಳನ್ನ ಅಡ್ಡಗಟ್ಟುವುದು, ಕಾರಿನ ಮೇಲೆ ಮಲಗೋದನ್ನ ಮಾಡ್ತಾ ಇದ್ದ. ಇದನ್ ಕಂಡ ಸ್ಥಳೀಯರು ಆತನನ್ನ ಹಿಡಿದು ಸಮಾಧಾನ ಮಾಡೋದಕ್ಕೆ ಯತ್ನಿಸಿದ್ರು. ಆದ್ರೆ ಉತ್ತರ ಪ್ರದೇಶ ಮೂಲದ ಯುವಕ ಅವರ ಮೇಲೆ ಮಣ್ಣು ತೂರಿದ್ದ. ಇದರಿಂದ ರೊಚ್ಚಿಗೆದ್ದ ಸಾರ್ವಜನಿಕರು ಅವನಿಗೆ ಸಖತ್ತಾಗಿ ಗೂಸ ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ರು. ಹಲ್ಲೆ ವೇಳೆ ಗಾಯಗಳಾಗಿದ್ದ ಪರಿಣಾಮ ಪೊಲೀಸರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸೋದಕ್ಕೆ ಕರ್ಕೊಂಡು ಹೋಗಿದ್ರು. ಆದ್ರೆ ಅಲ್ಲೂ ಈತ ಪುಂಡಾಟ ಮಾಡಿದ್ದ. ವೈದ್ಯರು ಹಾಗೂ ಸಿಬ್ಬಂದಿಗೆ ಕತ್ತರಿಯಿಂದ ಬೇಕಾಬಿಟ್ಟಿ ಚುಚ್ಚಿದ್ದ. 8:30 ನೈಟು ಹೊಯ್ಸಳ ಪೊಲೀಸವರು ಒಂದು ಪೇಷಂಟ್ ಕರ್ಕೊಂಡ್ಬಂದ್ರು. ಬಂದ್ಬಿಟ್ಟು ಇವನು ಹುಡುಗ ಬಂದ್ಬಿಟ್ಟು ಅಲ್ಲಿ ರೋಡ್ ಹತ್ರ ಗಲಾಟೆ ಮಾಡ್ತಾ ಇದ್ದಾನ, ಕಾರುಗಳಿಗೆಲ್ಲ ಕಲ್ಲು ಹೊಡಿತಾ ಇದ್ದಾನ, ಏನೋ ಸ್ವಲ್ಪ ಡ್ರಗ್ಸ್ ಏನೋ ತೊಗೊಂಡಿದ್ದ ಅನ್ಕೋತೀನಿ, ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದ್ರು. ನಾವು ಟ್ರೀಟ್ಮೆಂಟಿಗೆ ಕರ್ಕೊಂಡೋಗಿ ಡ್ರೆಸ್ಸಿಂಗ್ ಮಾಡಿ ಅವನಿಗೆ ತಲೆಗೆಲ್ಲ ಓಪನ್ ಆಗಿತ್ತು, ಅದೆಲ್ಲ ಸ್ವಿಚರಿಂಗ್ ಮಾಡಿ ಮಲಗಿಸಿದ್ದು. ಸಿಸ್ಟರ್ಸ್ನ ಎಲ್ಲರನ್ನ ಎತ್ತಿ ಹೊಡೆಯೋದು, ಸೀಸರಿಂದ ಎಲ್ಲ ಹೊಡೆಯೋದು ಮಾಡ್ತಾ ಇದ್ದ. ಆಮೇಲೆ ನಾನು ಹೋಗಿ ಅವನಿಗೆ ಬಿಡಿಸೋಕೆ ಹೋದಾಗ ನನಗೂ ಇಲ್ಲಿ ಚುಚ್ಚಿಬಿಟ್ಟು ಇಲ್ಲೆಲ್ಲ ಕಚ್ಚಿ ಎಲ್ಲರನ್ನ ಹೊಡೆದಿದ್ದಾನೆ ಸರ್. ಗಾಂಜಾ ಮತ್ತಲ್ಲಿದ್ದ ಯುವಕ ಕತ್ರಿ ಹಿಡಿದು ವೈದ್ಯರ ಮುಖ ಹಾಗೂ ದೇಹಕ್ಕೆ ಹಲ್ಲೆ ಮಾಡಿದ್ದ. ಕೂಡಲೇ ಎಚ್ಚೆತ್ತ ವೈದ್ಯರು ಹಾಗೂ ಸಿಬ್ಬಂದಿ ಆತನನ್ನ ಹಿಡ್ಕೊಂಡ್ರು. ಆದ್ರೂ ಕೂಡ ಆಸ್ಪತ್ರೆಯಲ್ಲಿ ಕೂಗಿ ಕಿರುಚಾಟ ಮಾಡಿ ರಂಪಾಟವನ್ನು ಮಾಡಿದ್ದ. ಈತನ ರಂಪಾಟದ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗಾಂಜಾ ಮತ್ತಿನಿಂದಲೇ ಪುಂಡಾಟ ಮೆರೆದಿರೋದು ಗೊತ್ತಾಗಿದೆ. ಮೇ ಬಿ ಅವನು ಸರಿ ತೊಗೊಂಡಿಲ್ಲ, ತೊಗೊಂಡ್ರೆ ಸ್ಮೆಲ್ ಬರ್ತಾ ಇತ್ತು. ಏನು ಡ್ರಗ್ಸ್ ತೊಗೊಂಡಿದ್ದಾನೆ, ಹೆವಿ ಡ್ರಗ್ಸ್ ತೊಗೊಂಡಿದ್ದಾನೆ ಸರ್ ಅವನು. ಯಾಕಂದ್ರೆ ಅವನಿಗೆ ಏನು ಅನ್ನೋದು ಏನು ಗೊತ್ತಾಗ್ತಾ ಇರಲಿಲ್ಲ. ಯಾರು ಏನು ಎಲ್ಲಿ ಬಂದಿದ್ದೀನಿ ಏನು ಹೇಳ್ತಾನೆ ಇಲ್ಲ ಅವನು. ಅಲ್ಲೆಲ್ಲ ರೋಡಲ್ಲಿಲ್ಲ, ತುಂಬ ಜನರಿಗೆ ಹಲ್ಲೆ ಮಾಡೋದು, ಕಾರುಗಳನ್ನ ಎಲ್ಲ ಅಡ್ಡ ಹಾಕಿಬಿಟ್ಟು ಅಲ್ಲಿ ತೊಂದರೆ ಕೊಟ್ಟಿದ್ದಾನಂತೆ. ಅದಕ್ಕೆ ಅವರು 112ಗೆ ಫೋನ್ ಮಾಡಿ ಪೊಲೀಸ್ ಕರೆಸಿ ಇಲ್ಲ ನಮ್ಮ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದೆ ಸರ್. ಅದೇನೇ ಇರಲಿ, ಅನ್ಯ ರಾಜ್ಯದಿಂದ ಬಂದು ಒಳ್ಳೆಯ ಜೀವನ ಕಂಡುಕೊಂಡು ಉದ್ಯೋಗ ನಡೆಸಬೇಕಾದವನು ಹೀಗೆ ಮಾದಕ ವಸ್ತು ಸೇವನೆ ಮಾಡಿ ಸಿಕ್ಕ ಕಡೆ ರಂಪಾಟ ಮಾಡಿದ್ದು ಅಲ್ಲದೆ ಚಿಕಿತ್ಸೆ ನೀಡ್ತಾ ಇದ್ದ ವೈದ್ಯರ ಮೇಲೆ ಹಲ್ಲೆ ಮಾಡಿದ್ದು ಮಾತ್ರ ದುರಂತ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.